ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಕೂಡ ನಾವು ನಿನ್ನೆ ಒಂದು ಬಾಗಿಲ ಬಗ್ಗೆ ತಿಳಿದುಕೊಂಡೆವು. ಇವತ್ತು ಇನ್ನೊಂದು ಬಾಗಿಲು ಅಥವಾ ಕದ ಅಂತ ಇಲ್ಲಿ ಬೈಬಲಲ್ಲಿ ಬರೆದಿದೆ. ಕದ ಅಂತ ಹೇಳಿದ್ರೆ ಬಾಗಿಲು ಅಂತ ಹೇಳೋದು ಕನ್ನಡದ ಪ್ರತಿಯೊಂದು ಜನಗಳಿಗೆ ಗೊತ್ತಿದೆ. ಇದರ ಬಗ್ಗೆ ನಾನು ವಿವರಿಸುವಾಗ ಪವಿತ್ರಾತ್ಮನು ನನ್ನ ಜೊತೆಯಲ್ಲಿ ಮಾತನಾಡಲಿ ಎಂದು ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಹಾಗೂ ನಮ್ಮ ಒಂದು ಸೇವೆಗಾಗಿ ನೀವು ಪ್ರಾರ್ಥಿಸಿ, ದೇವರ ಒಂದು ಆಶೀರ್ವಾದ ಕೃಪೆಯು ಕೂಡ ನಮ್ಮ ಮೇಲೆ ಮತ್ತು ನಮ್ಮ ಸಭೆಯ ಮೇಲೆ, ನಾವು ಹೋಗೋದ ಹಳ್ಳಿಗಳ ಸೇವೆಯ ಮೇಲೆ ಇರಲಿ ಎಂದು ಪ್ರಾರ್ಥಿಸಿಕೊಳ್ಳಿರಿ ಪ್ರಿಯರೇ. ಇಲ್ಲಿ ಇವತ್ತಿನ ಒಂದು ವಚನದ ಭಾಗ ಪ್ರಿಯರೇ, ಲೂಕ ಪತ್ರಿಕೆಯನ್ನು ತೆಗೆದುಕೊಂಡಾಗ ಲೂಕ 12ನೇ ಅಧ್ಯಾಯ 35ನೇ ವಚನದಿಂದ ಹಿಡಿದು 40ರವರೆಗೆ ನಾನು ಓದುತ್ತೇನೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಗಮನಿಸಿರಿ ಪ್ರಿಯರೇ, ಈ 12:35ರಿಂದ ಓದ್ತೀನಿ. ದಯವಿಟ್ಟು ನೀವು ಕೂಡ ಬೈಬಲ್ನ ತೆಗೆದುಕೊಂಡು ಇದನ್ನು ಪುನಃ ಇನ್ನೊಂದು ಸಲ ಕೇಳಿಸ್ಕೊಳ್ಳಿ. ಇಲ್ಲಿ 35ನೇ ವಚನದಿಂದ ಓದುವಾಗ ಇಲ್ಲಿ ಬರೆದಿದೆ ಏನಂದರೆ, ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಟಿಗೆಗಳು ಉರಿಯುತ್ತಾ ಇರಲಿ. ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು, ಮದುವೆಯ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುವ ಮನುಷ್ಯನಂತಿರಿ. ಯಜಮಾನನು ಬಂದು ಯಾವ ಯಾವ ಆಳುಗಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನೋ ಆ ಆಳುಗಳೇ ಧನ್ಯರು. ಆತನೇ ನಡುಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು ಎಂದು ಸತ್ಯವಾಗಿ ಹೇಳುತ್ತೇನೆ. 2ನೆಯ ಜಾವದಲ್ಲಿ ಆಗಲಿ 3ನೇ ಜಾವದಲ್ಲಿ ಆಗಲಿ ಬಂದಾತನಿಗೆ ಕಾಣಿಸಿಕೊಂಡವರು ಧನ್ಯರು. ಕಳ್ಳನು ಬರುವ ಗಳಿಗೆಯು ಮನೆ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕಣ್ಣು ಹಾಕಗೊಳಿಸುತ್ತಿರಲಿಲ್ಲವೆಂದು ತಿಳಿದುಕೊಳ್ಳಿರಿ. ಹಾಗೆಯೇ ನೀವು ಸಹ ಸಿದ್ಧವಾಗಿರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾನೆ. ಹಾಗಾದರೆ ಇಲ್ಲಿ ಸ್ವಾಮಿ ಹೇಳ್ತಾರೆ, ಯೇಸು ಸ್ವಾಮಿ ಯಾವ ಸಮಯದಲ್ಲಿ ಬಂದು ನಮ್ಮನ್ನು ಕರೀತಾರ ಗೊತ್ತಿಲ್ಲ. ಇದಕ್ಕೆ ನಾನು ಒಂದು ಶೀರ್ಷಿಕೆ ಕೊಡ್ತೇನೆ, ಸಿದ್ಧಪಡಿಸಿಕೊಳ್ಳುವ ಬಾಗಿಲು ಅಂತೇಳಿ. ಅಂದರೆ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ, ನಿಮ್ಮ ನಡುಗಳು ಕಟ್ಟಿರಲಿ. ಅಂದರೆ ಸೊಂಟಕ್ಕೆ ಬೆಲ್ಟ್ಗಳನ್ನ ಯಾಕೆ ಕಟ್ತಾರೆ? ನಡುದಂದರೆ ಸೊಂಟ. ಆಗಿನ ಕಾಲದಲ್ಲಿ ನಡುಗಳಿಗೆ ಸಾಲು ಹಾಕಿ ಕಟ್ತಾಯಿದ್ರು ಪ್ರಿಯರೇ. ಈಗ ನಂತರ ಬರ್ತಾ 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 ಕಾಲಗಳು ಜಾಸ್ತಿ ಆದಾಗನೇ ಆಧುನಿಕತೆ ಬರ್ತಾ ಇದ್ದಾಗನೇ ಬೆಲ್ಟ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಿಮ್ಮ ನಡುಗಳು ಕಟ್ಟಿರಿದರೆ ಇಡೀ ದೇಹದ ಮಧ್ಯದ ಭಾಗ ಸೊಂಟವಾಗಿದೆ. ಇದು ಸ್ಟ್ರಾಂಗ್ ಆಗಿದ್ದರೆ ಇಡೀ ಬಾಡಿ ಸ್ಟ್ರಾಂಗ್ ಆಗಿದ್ದಾಗೇ. ಈಗ ನೋಡಿ, ಸಾಮಾನ್ಯವಾಗಿ ಭಾರ ಹೊರುವಂಥ ಸಮಯದಲ್ಲಿ ಸೊಂಟಕ್ಕೆ ಪಟ್ಟಿ ಕಟ್ಕೊಂಡು ಭಾರ ಹೊರ್ತಾರೆ ಸಾಮಾನ್ಯವಾಗಿ. ಈಗೆಲ್ಲ ಸ್ಟೈಲ್ ಬಂದುಬಿಟ್ಟಿದೆ ಬಿಡಿ. ಈಗ ಸೊಂಟದಲ್ಲಿ ಇರಬೇಕಾಗಿರೋ ಸಾಲು ಹೋಗಿ ಭುಜಕ್ಕೆ ಬಂದುಬಿಟ್ಟಿದೆ, ಮತ್ತು ತಲೆಗೆ ಸಿಂಬಿ ಥರ ಮಾಡ್ಕೊಳ್ತಾರೆ. ಇಲ್ಲ ಪ್ರಿಯರೇ, ಮೊದಲೆಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಅಜ್ಜನ ಕಾಲದಲ್ಲಿ ನಾವು ಏನಾದರೂ ಭತ್ತದ ಗದ್ದೆಗಳಿಗೆ ಹೋಗಿ ಹೊರೆ ಓರ್ಬೇಕಿದ್ರೋ ಚೀಲ ಓರ್ಬೇಕಿದ್ರೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಒಂದು ಬಟ್ಟೆನ ಸೊಂಟಕ್ಕೆ ಕಟ್ಟಿ ನಂತರ ತಗೊಳ್ತಿದ್ರು. ಯಾಕೆಂದರೆ ಸೊಂಟದಲ್ಲಿ ಇರ್ತಕ್ಕಂಥ ಮೂಳೆಗಳಾಗಲಿ ನರಗಳಾಗಲಿ ಟ್ವಿಸ್ಟ್ ಆಗಿ ಲಾಕ್ ಆಗಬಾರ್ದು ಅಂತೇಳಿ. ಇರಲಿ ಪ್ರಿಯರೇ, ನಡು ಕಟ್ಟುಗಳದೊಂದು ಸ್ಟ್ರೆಂತ್ಗೋಸ್ಕರ, ಅಂದರೆ ನೀವು ಬಲಗೊಳ್ಳಿರಿ ಅಂಥೇಳಿ. 2ನೇದಾಗಿ ನಿಮ್ಮ ದೀವಟಿಗೆಗಳು ಉರಿಯುತ್ತಾ ಇರಲಿ. ಅಂದರೆ ನಿಮ್ಮಲ್ಲಿ ಯಾವತ್ತೂ ಕೂಡ ದೇವರ ಅಭಿಷೇಕ ಕಡಿಮೆ ಆಗಬಾರ್ದು. ದೀವಟಿಗೆ ಒಂದು ದೀಪಕ್ಕೆ ಹೋಲಿಸಲಾಗ್ತದೆ. ಆ ದೀಪನ ಎಲ್ಲ ಒಂದು ಗ್ರಂಥಗಳು ಕೂಡ, ಎಲ್ಲ ಜಾತಿ ಜನಾಂಗದ ಗ್ರಂಥಗಳು ಕೂಡ ದೀಪಕ್ಕೆ ಭಾಳ ಬೆಲೆ ಕೊಡ್ತಾರೆ ಪ್ರಿಯರೇ. ದೀಪ ಹಚ್ಚುವಾಗ ಅದರ ಅರ್ಥ ಎಂದರೆ ಆ ಎಣ್ಣೆ ಒಂದು ಅಭಿಷೇಕ, ದೀಪದ ಸ್ಟ್ಯಾಂಡ್ ನಾವಾಗಿರಬೇಕು, ಆ ಅಭಿಷೇಕನೂ ಇರಬೇಕು, ಮೇಲ್ಗಡೆ ಬೆಳಕು ಬರಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಆ ಒಂದು ದೀವಟ್ಟಿಗೆ ಅಥವಾ ಒಂದು ದೀಪದ ಸ್ಟ್ಯಾಂಡಿಗೆ ನಾವು ಹೋಲಿಸಿಕೊಂಡ್ರೆ ಪ್ರಿಯರೇ, ಯಾವತ್ತೂ ಕೂಡ ಅದು ಉರಿಯುತ್ತಾ ಇರಬೇಕು. ಯಾವತ್ತೂ ಕೂಡ ಬೆಳಕು ಕೆಟ್ಟು ಹೋಗಿ ಕತ್ತಲೆ ಪ್ರಪಂಚಕ್ಕೆ ಹೋಗಬಾರ್ದು. ಇವತ್ತು ನಾವು ಸಿದ್ಧವಾಗಿ ನಿಂತಿರ್ತೀವಿ, ನಮ್ಮನ್ನು ಅಡ್ಡದಾರಿಗಳಿಲಿಕ್ಕೆ ಬೇಕಾದಷ್ಟು ತಪ್ಪಾದ ದಾರಿಗಳು ನಮ್ಮನ್ನು ಕರೆದುಕೊಂಡು ಹೋಗ್ತದೆ ಪ್ರಿಯರೇ. ಅದಕ್ಕೇನೆ ಸ್ವಾಮಿ ಹೇಳ್ತಾರೆ, ನಿಮ್ಮ ದೀಪ ಯಾವಾಗಲೂ ಉರಿತಾ ಇರಲಿ. ಕತ್ತಲೆ ಲೋಕ ಬಂದಾಗ ಅದು ಕೆಟ್ಟೋಗಬಾರ್ದು, ಶೋಧನೆ ಬಂದಾಗ ಕೆಟ್ಟೋಗಬಾರ್ದು, ವ್ಯಭಿಚಾರಗಳ ಪರಿಸ್ಥಿತಿಗಳು ಬಂದಾಗ ಕೆಟ್ಟೋಗಬಾರ್ದು, ಲೋಕದ ಕೆಟ್ಟ ಸಂಗತಿಗಳು ಬಂದಾಗ ಕೆಟ್ಟು ಹೋಗಬಾರ್ದು. ಅದು ಯಾವಾಗಲೂ ಉರಿತಾ ಇರುವಂತೆ ಇರಲಿ ಅಂತ ಸ್ವಾಮಿ ಹೇಳ್ತಾರೆ.
ಅಲ್ಲಿಂದ 3ನೇ ವಚನವನ್ನು ತೋರಿಸಿದರೆ ಪ್ರಿಯರೇ, ನೀವಂತೂ ನಿಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು. ಹಾಗಾದರೆ ನಿಮ್ಮ ಯಜಮಾನ ಯಾರು? ಯೇಸು ಸ್ವಾಮಿ. ಅವರು ಯಾವಾಗ ಬಂದು ಕದವನ್ನು ತಟ್ಟುತ್ತಾರೋ, ಬಾ ಮಗನೇ ನಾನು ನಿನ್ನನ್ನು ಪರಲೋಕ ರಾಜ್ಯ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಯಾವಾಗ ಬಂದು ಕದ ತಟ್ಟುತ್ತಾರೋ ಆ ಸಮಯದಲ್ಲಿ ನಾವು ಸಿದ್ಧರಾಗಿರಬೇಕು. ಅಯ್ಯೋ ಇವತ್ತು ಬೇಡ ಸ್ವಾಮಿ ನಾಳೆ ಬರ್ತೀನಿ ಅಂತಂದರೆ ಅಲ್ಲಿ ಅವಕಾಶಗಳಿಲ್ಲ, ಆಪ್ಷನ್ಗಳಿಲ್ಲ. ಏನೋ ಇವತ್ತು ಬೇಡ ಸ್ವಾಮಿ ನಾಳೆ ಬರ್ತೀನಿ, ಡಾಕ್ಟ್ರುಗಳಿಗೆ ಹೇಳ್ಬಿಟ್ಟು ಏನು ಮಾಡ್ತೀವಿ ಗೊತ್ತಾ, ನಾವು ಟ್ರೀಟ್ಮೆಂಟ್ನ ಜಾಸ್ತಿ ಕೊಟ್ಟು ಹೆಂಗಾದರೂ ಬದುಕಿಸಿ ತಗೊಂಡು ICU ಅಲ್ಲಿ ವೆಂಟಿಲೇಟರ್ ಹಾಕ್ಸ್ಬಿಟ್ಟು ಬದುಕಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ದೇವರ ಸಮಯ ಬಂದಾಗ ನಾವು ಹೋಗಲೇಬೇಕು. ಆವಾಗ ನಾವು ಸಿದ್ಧರಾಗಿದ್ದರೆ ಮಾತ್ರ ನಾವು ಧನ್ಯರು ಪ್ರಿಯರೇ. ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ, ಕದವನ್ನು ತಟ್ಟುವುದಕ್ಕೆ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯಲು ಸಿದ್ಧವಾಗಿದ್ದು, ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುವ ಮನುಷ್ಯನಂತೀರಿ. ಅಂದರೆ ಮದುವೆ ಊಟನೇ ಆಗಿರ್ಬೋದು ಅಥವಾ ದೂರದ ಎಲ್ಲಾದೊಂದು ಪ್ರಯಾಣಕ್ಕೆ ಹೋಗಿ ಬಂದಾಗ ಮನೆ ಯಜಮಾನ ಬಂದಾಗ ಆ ಕಾಲದಲ್ಲಿ ಒಂದು ಚೊಂಬು ನೀರನ್ನು ಮನೆಯ ಮುಂದೆ ಇಟ್ಟು ಅವರು ಕೈಕಾಲು ತೊಳೆದಾದ್ಮೇಲೆ ಅವರಿಗೊಂದು ಟೌಲು ಕೊಟ್ಟು ಒಳಗಡೆ ಕರೆದ್ಬಿಟ್ಟು ಕೂರಿಸ್ತಿದ್ರು. ಆ ಒಳಗಡೆ ಕರೆದು ಕೂರಿಸಿ ಆದಮೇಲೆ ನಂತರ ಕಾಫಿ ಟೀ ಅತಿಥಿ ಸತ್ಕಾರಗಳನ್ನ ಕೊಡ್ತಿದ್ರು ಬೇರೆ. ಅದೇ ಥರದಲ್ಲಿ ನಮ್ಮ ಸ್ವಾಮಿ ಹೇಳ್ತಿದ್ದಾರೆ, ಮದುವೆ ಊಟವನ್ನು ತೀರಿಸಿಕೊಂಡು ಅಥವಾ ಇತರ ಫಂಕ್ಷನ್ಗಳನ್ನು ಅಥವಾ ಇತರ ಕಾರ್ಯಗಳನ್ನು ತೀರಿಸಿಕೊಂಡು ಬಂದಿರ್ತಕ್ಕಂಥ ಯಜಮಾನ ಮನೆಗೆ ಬಂದಾಗ ಯಾವ ರೀತಿ ಗೌರವ ಕೊಡ್ತೀರೋ ಅದಕ್ಕಿಂತ ಎಷ್ಟೋ 1000 ಪಾಲು ಗೌರವವನ್ನು ನೀವು ಕೊಡುವಂಥ ಮನುಷ್ಯರಾಗಿ ನೀವು ಸಿದ್ಧರಾಗಿರಿ. ಕೊಡುವಂಥ ಮನುಷ್ಯರಾಗಿ ನಾವು ಸಿದ್ಧರಾಗಿರಬೇಕು. ಕದ ತಟ್ಟದ ಕೂಡಲೇ ಅಪ್ಪ ನಾನು ಬರ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳೋಷ್ಟು ಮಟ್ಟಿಗೆ ಸಿದ್ಧರಾಗಬೇಕು. ಸಿದ್ಧರಾಗಬೇಕಾದ್ರೆ ಸೈತಾನ ತುಂಬ ಶೋಧಿಸ್ತಾನೆ ಪ್ರಿಯರೇ. ಸಭಾಪಾಲಕರುಗಳನ್ನೇ ಶೋಧಿಸ್ತಾನೆ, ವಿಶ್ವಾಸಗಳನ್ನೇ ಶೋಧಿಸ್ತಾನೆ. ಆಗ ನಾವು ಪ್ರಾರ್ಥನೆ ಮಾಡಿಕೊಳ್ಳೋ ಪ್ರಿಯರೇ, ಸ್ವಾಮಿ ನಾನು ನಿನ್ನ ಬರಣದ ಸಮಯದಲ್ಲಿ ಎಲ್ಲೂ ಪಾಪದ ಲೋಕದಲ್ಲಿ ಸಿಕ್ಕಿ ಹಾಕೊಳ್ಳೋದಾಗೆ ನನ್ನ ಇವತ್ತಿನಿಂದನೇ ಪರಿಶುದ್ಧಗೊಳಿಸು, ಇವತ್ತಿನಿಂದ ನನ್ನ ರೆಡಿ ಮಾಡು ಸ್ವಾಮಿ. ನಾನು ಎಲ್ಲೂ ಕೂಡ ಸಿಕ್ಕಿ ಹಾಕಿಕೊಳ್ಳದಂತೆ ನೀನು ಬಂದು ಕದ ತಟ್ಟಿದ ಕೂಡಲೇ ನಾನು ಬಂದು ಕದ ತೆರೀಲಿಕ್ಕೆ ಸಿದ್ಧರಾಗಿರಬೇಕು ಸ್ವಾಮಿ. ನನ್ನನ್ನು ಆಶೀರ್ವದಿಸಪ್ಪ, ತಪ್ಪಿ ಹೋಗದಂತೆ ನನ್ನ ಕಾಪಾಡೋದು ಪ್ರಾರ್ಥನೆ ಮಾಡಿಕೊಳ್ಳೋ ಪ್ರಿಯರೇ. ಯಾಕೆಂದರೆ ಇವತ್ತು ಪ್ರತಿಯೊಂದು ಸಭಾಪಾಲಕರಿಂದ ಹಿಡಿದು ವಿಶ್ವಾಸಿಗಳವರೆಗೆ ಒಂದೇ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಯೇಸು ಸ್ವಾಮಿ ಬಂದು ಕರೆದ ಸಮಯದಲ್ಲಿ ನಾವು ಹೋಗೋದಿಲ್ಲ. ನಮಗೆ ಬೇಕಾದ ಸಮಯದಲ್ಲಿ ಪ್ರಾರ್ಥನೆ ಆರಾಧನೆಗಳನ್ನ ಮಾಡ್ತೀವಿ, ಬೇಕಾದ ಸಮಯ ಚರ್ಚೆಗೆ ಹೋಗ್ತೀವಿ. ಇದೆಲ್ಲ ತಪ್ಪು ಪ್ರಿಯರೇ. ಹಾಗಾದರೆ ಪ್ರಿಯರೇ, ನಾವು ದೇವರನ್ನು ಕೇಳಿಕೊಳ್ಳುವ, ಅಪ್ಪ ಯೇಸುವೆ ನೀ ಕದ ತಟ್ಟಿದ ಕೂಡಲೇ ತೆರೆಯುವಷ್ಟರ ಮಟ್ಟಿಗೆ ನಮ್ಮನ್ನು ಸಿದ್ಧಪಡಿಸಪ್ಪ ಅಂತ ದೇವರನ್ನ ಬೇಡ್ಕೊಂಡಾಗ ದೇವರು ಯೇಸುವಿನ ನಾಮದಲ್ಲಿ ನಮಗೆ ಅಭಿಷೇಕ ತುಂಬಿಸ್ತಾರೆ ಪ್ರಿಯರೇ. ಇರಲಿ ಪ್ರಿಯರೇ, ಮುಂದಕ್ಕೆ ಹೋಗುವ. ಯಜಮಾನನು ಬಂದು ಯಾವ ಯಾವ ಆಳುಗಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳೋನು ಆ ಆಳುಗಳೇ ಧನ್ಯರು. ಆತನೇ ನಡುಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡಿಸಿ ಅತ್ತಿಗೆ ಕರೆದು ಅವರ ಸೇವೆ ಮಾಡೋನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹಾಗಾದರೆ ಇವತ್ತು ಯೇಸು ಎಷ್ಟೋ ಸಲ ವಾಕ್ಯದಲ್ಲಿ ಬರೆದಿದೆ, ನಾನು ಸೇವೆ ಮಾಡಲು ಬಂದಿದ್ದೀನಿ, ಸೇವೆ ಮಾಡಿಸಿಕೊಳ್ಳೋದಕ್ಕೆ ಬರಲಿಲ್ಲ ಅಂಥೇಳಿ. ಹಾಗಾದರೆ ನಾವು ಯಾವಾಗ ಯೇಸು ಸ್ವಾಮಿಗೋಸ್ಕರ ಕಾದು ಕೂತಿರ್ತೀವೋ ಅವರು ಪರಲೋಕದ ಮನ್ನಾ ಅಂದರೆ ದೇವರ ವಾಕ್ಯದ ಮೂಲಕ ನಮ್ಮನ್ನು ರೆಡಿಪಡಿಸಲಿಕ್ಕೆ ಅವರು ಈಗಲೂ ಕೂಡ ಸಿದ್ಧರಾಗಿದ್ದಾರೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಯಾರು ಎಚ್ಚರದಲ್ಲಿ ಇರ್ತಾರೋ, ಯಾವ ಸಮಯದಲ್ಲಿ ಬಂದರೂ ಕೂಡ ನಾನು ರೆಡಿ ಅಂತ ಯಾರು ಹೇಳ್ತಾರೋ ಅವರನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಬಂದಾಗ ಯಾರು ಸಿದ್ಧರಾಗಿರ್ತಾರೋ ಅವರೇ ಧನ್ಯರು. ಸ್ವಾಮಿ ಇನ್ನೊಂದು ಎಚ್ಚರಿಕೆ ಮಾತನ್ನು ಕೊಡ್ತಾರೆ. ಬೆಳಿಗ್ಗೆ ಸಮಯ ಅಂತ ಇಟ್ಕೊಳ್ಳುವ, 2ನೇ ಜಾವದಲ್ಲಾಗಲಿ 3ನೇ ಜಾವದಲ್ಲಾಗಲಿ ಬಂದಾತನಿಗೆ ಕಾಣಿಸಿಕೊಂಡವರು ಧನ್ಯರು. ಅಂದರೆ ಈ 38ನೇ ವಚನದಲ್ಲಿ ಬರೆದಿದೆ ಪ್ರಿಯರೇ, ಮಧ್ಯರಾತ್ರಿ 2 ಗಂಟೆಗೆ ಬರ್ಬೋದು, 3 ಗಂಟೆಗೆ ಬರ್ಬೋದು, 5 ಗಂಟೆಗೆ ಬರ್ಬೋದು, ಏನೇ ಬರ್ಬೋದು ಪ್ರಿಯರೇ, ನಾವು ಆತ್ಮಿಕವಾಗಿ ರೆಡಿಯಾಗಿರಬೇಕು. ಹಾಗಾದರೆ ನೀವು ಕೇಳ್ಬೋದು, ಸಭಾಪಾಲಕರೇ ನಾವು ನಿದ್ರೆ ಮಾಡಿದಾಗ ಬಂದ್ಬಿಟ್ರೆ ಏನು ಮಾಡೋದು ಅಂತೇಳಿ. ನೋಡಪ್ಪ, ನಿನ್ನ ಪ್ರಾರ್ಥನೆಯ ಶಕ್ತಿ ನೀನು ನಿದ್ರೆ ಮಾಡಿದಾಗಲೂ ನಿನ್ನ ಅಭಿಷೇಕ ಯಾವತ್ತೂ ಬಿಟ್ಟಾಗೋದಿಲ್ಲ. ಉದಾಹರಣೆಗೆ ಫ್ರಿಜ್ ಆಫ್ ಮಾಡಿದ ತಕ್ಷಣವೇ ತಣ್ಣಗಾಗೋದಿಲ್ಲ, ಅದಕ್ಕೊಂದು ಅರ್ಧ ಗಂಟೆ 1 ಗಂಟೆ ಬೇಕಲ್ವಾ. ಕುಕ್ಕರಲ್ಲಿ ಅನ್ನ ಮಾಡಿದ ತಕ್ಷಣ ಅದ್ರ ಬಿಸಿ ಕಡಿಮೆ ಆಗೋದಿಲ್ಲ, 1 ಗಂಟೆ ಆದರೂ ಬೇಕೇ ಬೇಕು ಕುಕ್ಕರ್ ಬಿಸಿ ಕಡಿಮೆ ಆಗಲಿಕ್ಕೆ ಅಲ್ವಾ. ಹಾಗೆಯೇ ನಿನ್ನ ರಾತ್ರಿ ಪ್ರಾರ್ಥನೆ ಮಾಡಿ ಮಲ್ಕೊಂಡಿದ್ರು ಕೂಡ ಅದರ ಅಭಿಷೇಕ ಇದ್ದರೂ ಸಾಕು ನಿನ್ನ ಕರ್ಕೊಂಡು ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಅಯ್ಯೋ 2 ಗಂಟೆಗೆ 3 ಗಂಟೆಗೆ ಎಷ್ಟು ಬಂದುಬಿಟ್ರೆ ನಾನು ಏನು ಮಾಡೋದಪ್ಪ, ನಾನು ಮಲ್ಕೊಳ್ಳೇ ನಿದ್ರೆ ಕೆಟ್ಟು ಹಾಳಾಗೋದು ಬೇಡ. ನಾವು ಪ್ರಾರ್ಥನೆ ಮಾಡ್ತಾ ಇದ್ದರೆ 100% ಪ್ರಾರ್ಥನೆ ಅಭಿಷೇಕ ನಮ್ಮನ್ನು ಕಾಪಾಡ್ತಾರೆ. ಅದಕ್ಕೆ ನಿಮ್ಮ ದೀವಟಿಕೆಗಳು ಯಾವತ್ತೂ ಉರಿಯುತ್ತಿರಲಿ. ಅಂದರೆ ನೀವು ಪ್ರಾರ್ಥನೆ ಮಾಡಿದಾಗ ನಿಮ್ಮ ದೀಪ ಉರಿಯುತ್ತಿರ್ತದೆ. ನೀವು ನಿದ್ರೆ ಮಾಡಿದ್ರೂ ಪರವಾಗಿಲ್ಲ, ಆದರೆ ಅಭಿಷೇಕದೊಂದಿಗೆ ನಾವು ನಿದ್ರೆ ಮಾಡಬೇಕು ಪ್ರಿಯರೇ. 2ನೇ ಜಾವದಲ್ಲಾಗಲಿ 3ನೇ ಜಾವದಲ್ಲಿ ಬಂದಾತನಿಗೆ ಕಾಣಿಸಿಕೊಂಡವರು ಧನ್ಯರು. ದೇವರ ಕಣ್ಣಿಗೆ ನಾವು ಕಾಣಿಸ್ಕೋಬೇಕು. ಅಯ್ಯೋ ನನ್ನ ಮಗ ಮಲಗಿದ್ರು ಕೂಡ ಪರಿಶುದ್ಧನಾಗಿದ್ದಾನೆ,
ಶಾರೀರಿಕ ನಿದ್ರೆ ಅಲ್ಲ, ಇದು ಆತ್ಮಿಕ ನಿದ್ರೆಗೆ ಹೋಲಿಕೆ ಆಗಿದೆ ಪ್ರಿಯರೇ. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದರೆ, ಕಳ್ಳನು ಬರುವ ಗಡಿಯಲ್ಲಿ ಮನೆ ಯಜಮಾನ ತಿಳಿದರೆ ಅವನು ಎಚ್ಚರವಾಗಿದ್ದು ಮನೆ ಕನ್ನಾಕಗೊಳಿಸುತ್ತಿಲ್ಲ ನಿಮಗೆ ಹೇಳ್ತೇನೆ. ಹಾಗೆ ನೀವು ಸಿದ್ಧರಾಗಿರಿ. ಒಬ್ಬ ಕಳ್ಳ ಬರ್ತಾನೆ, ಇವತ್ತು ಕಳ್ಳ ಬರ್ತಾನೆ. ನಾವು ಸ್ಕೂಲಿಗೆ ಹೋಗ್ತಾ ಇದ್ದಾಗ ಹೇಳ್ತಾರೆ ಕಣ್ಣು ಕಿತ್ಕೊಳ್ಳೋರು ಬರ್ತಾರೆ ಅಂದ್ಕೊಂಡು ಹೇಳಿದಾಗ ನಾವು ಭಯ ಪಟ್ಕೊಂಡು ಏನು ಮಾಡ್ತೀವಿ ಗೊತ್ತಾ, 8-10 ಹುಡುಗರ ಜೊತೆ ಸೇರ್ಕೊಂಡು ನಾವು ಹೋಗ್ತಿದ್ದೋ. ಯಾಕೆಂದರೆ ಹೆಂಗಾದರೂ ಮಾಡಿ ಬಂದವ್ರನ್ನ ಸೋಲಿಸ್ಬೇಕು ಅಂತ ಹೇಳೋದು ಆಟದ ಮೇಲೆ. ಯಾಕೆ ಬೇರೆ ಅವಕಾಶಗಳು ಇರಲಿಲ್ಲ ನಮಗೆ. ಅಯ್ಯೋ ಕಳ್ಳ ಬಂದುಬಿಡ್ತಾನೆ, ಅದಕ್ಕೆ ಏನು ಮಾಡ್ತಿದ್ದೆ ಗೊತ್ತಾ, ಕೆಲವೊಂದು ಮನೆಗಳಲ್ಲಿ ನಾಳೆ ಬಾ ಅಂತ ಬರ್ತಿರ್ತಿದ್ರು ಪ್ರಿಯರೇ. ಇದೆಲ್ಲ ನಮ್ಮ ಚಿಕ್ಕದಲ್ಲಿ ಇದ್ದಾಗಂತ ನಡೆದ ಘಟನೆಗಳು. ಆಗ ಅದೇ ಥರದಲ್ಲಿ ಕಳ್ಳ ಬಂದ್ಬಿಟ್ಟು ಮನೇನ ಅಟ್ಯಾಕ್ ಮಾಡೋಕ್ಕೆ ಬರ್ತಾನೆ ಅಂದರೆ ಜನಗಳೆಲ್ಲ ಸಿದ್ಧರಾಗಿರ್ತಾರೆ. ಆದರೆ ಅವನು ಹೇಳಿ ಕೇಳಿ ಬರ್ತಾನ, ಅವನು ಇದ್ದಕ್ಕಿದ್ದಾಗನೇ ಬರ್ತಾನೆ, ಮನೆಯಲ್ಲಿರ್ತ ಸಾಮಾನುಗಳ ದೋಚ್ಕೊಳ್ತಾನೆ, ಹೋಯ್ತಾ ಇರ್ತಾನೆ. ಹಾಗೇನೆ ಸ್ವಾಮಿ ಹೇಳ್ತಾರೆ 40ನೇ ವಾಕ್ಯದಲ್ಲಿ, ನೀವು ಸಿದ್ಧರಾಗಿರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರ್ತಾನೆ ಅಂದನು. ಹಾಗಾದರೆ ನೀನು ಅಕ್ಸೆಪ್ಟೇ ಮಾಡಿರೋದಿಲ್ಲ, ಅಂತಹ ಟೈಮಲ್ಲಿ ಬರ್ತಾರೆ ಪ್ರಿಯರೇ. ನಾನು ದೇವ್ರ ಮಗ, ನಾನು ದೊಡ್ಡ ಪಾಸ್ಟ್ರು, ನಾನು ದೊಡ್ಡ ರೆವರೆಂಡು, ದೊಡ್ಡ ಬಿಷಪ್ಪು, ದೊಡ್ಡ ಆರ್ಧರ ನಾಯಕ, ಅಯ್ಯೋ ನನ್ನ ಗ್ಯಾರಂಟಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದು ನೀನು ಏನಾದರೂ ಅಪ್ಪಿತಪ್ಪಿ ಸ್ವಲ್ಪ ಲೋಕದ ಕಾರ್ಯದಲ್ಲಿ ಮುಳುಗಿರೋ ಸಮಯದಲ್ಲಿ ಬಂದುಬಿಟ್ರೆ ಹೋಯ್ತು. ನಾವು ಅಷ್ಟರವರೆಗೆ ಮಾಡತಕ್ಕಂಥ ಸಾಧನೆಗಳು ಕಡಿಮೆ ಆಗ್ಬಿಡ್ತದೆ. ಅದಕ್ಕೇ ನಾನು ಆಗಲೇ ಹೇಳಿದಾಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ, ಅಪ್ಪ ಸ್ವಾಮಿ, ನಾವು ನಿನ್ನ ಕೈ ತಪ್ಪಿ ಹೋಗದಂತೆ ನನ್ನ ಕಾಪಾಡು ಸ್ವಾಮಿ. ನೀನು ಬಂದು ಕದ ತಟ್ಟಿದ ತಕ್ಷಣ ನಾವು ತೆರೀಲಿಕ್ಕೆ ಸಿದ್ಧರಾಗಿರಬೇಕು ಸ್ವಾಮಿ. ನಾವು ಸಿದ್ಧವಾಗಿರುವಂಥ ಬಾಗಿಲನ್ನು ನಾವು ಯಾವುದೇ ಕಾರಣಕ್ಕೂ ಮುಚ್ಚದಂತೆ ಪರಲೋಕದ ತಂದೆಯೇ, ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಲ್ಲಿ ಸ್ವಾಮಿ, ನನ್ನ ಒಂದು ಬಾಗಿಲನ್ನು ನಾನು ನಿನಗೆ ತೆಗೆದುಕೊಟ್ಟಿದ್ದೀನಿ ಸ್ವಾಮಿ. ಅಪ್ಪ, ನೀನು ನನ್ನನ್ನು ಉಪಯೋಗಿಸಿಕೋ, ನಿನ್ನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸ್ಕೋ. ಎಲ್ಲೂ ಕೂಡ ತಪ್ಪಾದ ಕಾರ್ಯಗಳಿಗೆ ಹೋಗದಂತೆ, ಯಾವುದೇ ಬಲಹೀನ ಪರಿಸ್ಥಿತಿಗಳಿಗೆ ನಾನು ಹೋಗದಂತೆ ನನ್ನ ಕಾಪಾಡು ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳೋ ಪ್ರಿಯರೇ. ಯಾಕೆಂದರೆ ನಾವು ಎಷ್ಟು ಬಲವಾಗಿ ಪ್ರಾರ್ಥನೆ ಮಾಡ್ತೀವೋ ಅಷ್ಟೇ ಸೈತಾನ ನಮ್ಮ ವಿರುದ್ಧ ಕಾರ್ಯ ಮಾಡಿದಾಗ ನಾವು ಬಿದ್ದು ಹೋಗ್ತೀವಿ, ಗ್ಯಾರಂಟಿ ಬಿದ್ದೋಗ್ತೀವಿ. ಆಗ ನಮಗೆ ಬಿದ್ದು ಹೋಗದಂತೆ ಶಕ್ತಿ ಕೊಡೋದು ಯೇಸು ಸ್ವಾಮಿಯ ವಾಕ್ಯಗಳು ಮತ್ತು ಯೇಸು ಸ್ವಾಮಿ ಮಾತ್ರ ಪ್ರಿಯರೇ. ಹಾಗಾದರೆ ನಾವು ಯೇಸು ಸ್ವಾಮಿಯನ್ನು ಬೇಡಿಕೊಳ್ಳುವ, ಸ್ವಾಮಿ ನೀನು ಬಂದು ಯಾವಾಗ ಕದ ತಟ್ತೀಯ ನಮಗೆ ಗೊತ್ತಿಲ್ಲ ಸ್ವಾಮಿ, ನೆನೆಸದ ಗಳಿಗೆಯಲ್ಲಿ ಬರ್ತೀನಿ ಅಂತ ನೀನು ಹೇಳಿದ್ದೆ ಸ್ವಾಮಿ. ನೀನು ನೆನೆಸದ ಗಳಿಗೆಯಲ್ಲಿ ಬಂದರೂ ಕೂಡ ನಾವು ಸಿದ್ಧರಾಗಿರಲಿಕ್ಕಿರೋ ಕೃಪೆಯನ್ನು ಕೊಡಪ್ಪ ಅಂತ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಅವ್ರನ್ನ ಬೇಡಿಕೊಂಡಾಗ ಯೇಸು ಸ್ವಾಮಿಯ ನಾಮವನ್ನು ಯಾರು ಹೇಳಿದ್ರೆ ಅವ್ರನ್ನ ತಳ್ಳಿಯೇ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ನಮ್ಮನ್ನು ತಳ್ಳಿ ಬಿಡದಂತೆ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನಮ್ಮನ್ನು ಕರೆದುಕೊಂಡು ಹೋಗಲಿಕ್ಕೆ ಗ್ಯಾರಂಟಿ ಬರ್ತಾರೆ. ನಂಬಿಕೆ ಮಾತ್ರ ನಮ್ಮಲ್ಲಿರಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ ಪ್ರಿಯರೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ. ಆನಂದ ಆರೋ